ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ದಿನಕ್ಕೊಮ್ಮೆ ಅವತ್ತು ನೆನೆಸಿಬಿಡೋದೇನೋ ಅಂತ ಅನಿಸೋದಕ್ಕೊಮ್ಮೆ. ಯಾಕಂದರೆ ಜಗತ್ತಿನ ಮಹಿಳೆಯರ ಪರಿಸ್ಥಿತಿಗಳನ್ನು ನೋಡಿದರೆ ವರ್ಷದಲ್ಲಿ ಒಮ್ಮೆ ಅಲ್ಲ, ದಿನನಿತ್ಯ ಇದ್ರ ಬಗ್ಗೆ ಚರ್ಚೆ ಆಗೋದಷ್ಟೇ ಅಲ್ಲ, ಕಾರ್ಯರೂಪ ಕೆಲಸಗಳು ಬರಬೇಕಾಗಿದ್ದವು. ಸಮಾನತೆ ಬಗ್ಗೆ ನಾವು ಮಾತಾಡ್ತೀವಿ. ಮುಂಜಾನೆ ಸಾಯಂಕಾಲ ತನಕ ಮೋದಿಜಿಯವ್ರು ನೋಡಿಕೊಂಡು ಒಬ್ಬ ಸಾಮಾನ್ಯ ಬೀದಿಯ ಒಬ್ಬ ಭಾಷಣಕಾರ ಸಹಿತ ಭಾಷಣ ಮಾಡ್ತಾ ಇರ್ತಾನೆ. ಮುಕ್ತಿ ಬೇಕು, ಹೆಣ್ಮಕ್ಳಿಗೆ ಸಮಾನತೆ ಬೇಕು ಅಂತೇಳಿ. ಆದರೆ ಬಸವಣ್ಣನವರಂಗಾಗಲಿ, ಗಾಂಧೀಜಿಯವರಂಗಾಗಲಿ, ಅಥವಾ ಇನ್ನುಳಿದ ಮಹಾನ್ ನಾಯಕರಂದಾಗಲಿ, ಅಂಬೇಡ್ಕರ್ ಅವರಂಗಾಗಲಿ ಇವತ್ತು ಯಾವ ನಾಯಕನೂ ಅಂಥ ಹೋರಾಟ ಮಾಡ್ತಾ ಇಲ್ಲ ಅನ್ನೋದನ್ನು ಓಣಿಯಲ್ಲಿ, ಬೀದಿಯಲ್ಲಿ ಮೈಕ್ ಕೈಯಾಗಿ ಸಿಕ್ಕಾಗ ಮಹಿಳೆ ದೇವತೆ ಆಗಿರ್ತಾಳೆ. ಅದು ಬಂದ ಹೊರಬಿದ್ದಾಗ ಈ ದೇಶದಲ್ಲಿ ವೇಶ್ಯಾವೃತ್ತಿಗಳು ನಡೀತಾ ಇದ್ದಾವೆ. ಈ ದೇಶದಲ್ಲೇ ಅದು ಹೇಳಲಿಕ್ಕೆ ಸಹಿತ ಅಸಾಧ್ಯವಾದಂಥ ಅತ್ಯಾಚಾರಗಳು, ಅನಾಚಾರಗಳು ಅವು ನೆನೆಸಿಕೊಂಡ್ರೆ ಭಯ ಅನ್ನಿಸ್ತದೆ. ಇಂಥ ಸ್ಥಿತಿಯಲ್ಲಿ ನಮ್ಮ ಹೆಣ್ಮಕ್ಳು ಬದುಕ್ತಾ ಇದ್ದಾರೆ. ಅದರಲ್ಲೂ ಕೆಳವರ್ಣೀಯ ಜನ್ಯ ಹೆಣ್ಮಕ್ಳ ಪರಿಸ್ಥಿತಿ ಅರ್ಥ ಆಗ್ತದೆ. ನಿಮ್ಮ ಕೆಳಜಾತಿ ಹೆಣ್ಮಕ್ಳ ಪರಿಸ್ಥಿತಿ ಅಂತೂ ಕೇವಲ ಅವ್ರು ಭೋಗಕ್ಕಾಗಿದ್ದಂಥವರು, ದುಡಿಯೋದಕ್ಕಾಗಿದ್ದಂಥವರು, ಗುಲಾಮಗಿರಿಗಾಗಿ ಉಳಿಯುವಂಥವರು, ಗಂಡಿನ ಒಂದು ಏನಪ್ಪ ಆರೈಕೆಗಾಗಿ ಇದ್ದಂಥ ಸ್ಥಿತಿ, ಮನೋಸ್ಥಿತಿ ನಮ್ಮದೆಲ್ಲಾಗ್ಯದ. ಪಿತೃಪ್ರಧಾನವಾದಂಥ ಮನಸ್ಥಿತಿ ನಮ್ಮದು. ಇಂಥ ಒಂದು ಸ್ಥಿತಿಯಲ್ಲಿ ನಮ್ಮ ಹೆಣ್ಮಕ್ಳಿಗೆ ನಿಜವಾಗಿಯೂ ಅಂತಾರಾಷ್ಟ್ರೀಯ ದಿನಾಚರಣೆ ಒಂದಿಷ್ಟು ನೆನೆಸ್ಕೊಂಡು ಒಂದಿಷ್ಟು ನಮ್ಮ ಮುಂದುವರೆದ ಮಹಿಳೆಯರು ನಮ್ಗೆ ಅನಿಸಿದ ಕೆಲವು ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಆದರೆ ಅವೆಲ್ಲ ಕಾರ್ಯರೂಪಕ್ಕೆ ಬರೋದು ಯಾವಾಗ ಅನ್ನೋದು ಒಂದು ದೊಡ್ಡ ಚಿಂತನೆ ಆಗ್ಯದ. ಇದು ಕೇವಲ ಪಾಪ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಮತ್ತು ಅವ್ರ ಹೆಣ್ಮಕ್ಳು ತಮಗಾದ ಅನ್ಯಾಯವನ್ನು ಯಾರಿಗೆ ಅನ್ಯಾಯ ಇರುತ್ತೆ ಅವರ ಪ್ರತಿಭಟನೆ ಮಾಡಬೇಕಾಗ್ತದೆ, ಅವ್ರು ಹೋರಾಟ ಮಾಡಬೇಕಾಗ್ತದೆ. ನಾನು ಊಟ ಮಾಡಿದ್ರೆ, ಇವ್ರು ಊಟ ಮಾಡಿದ್ರೆ, ಮತ್ತೊಬ್ರು ಊಟ ಮಾಡಿದ್ರೆ ಯಾರು ಹೊಟ್ಟೆ ತುಂಬಿದ್ರೆ ಅವರು ಹೊಟ್ಟೆ ತುಂಬ್ತದೆ. ಹಾಗೆ ಮಹಿಳೆಯರು ತಾವು ಜಾಗೃತವಾಗಿ ಎದ್ದು ನಿಲ್ಬೇಕಾಗಿದ್ರೆ ಅವರೇ ಎದ್ದು ನಿಲ್ಬೇಕು, ಅವರು ಹೋರಾಟ ಮಾಡಬೇಕು. ಅದು ಯಾವಾಗ ಗೊತ್ತಿಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಬಯಸ್ತಾಯಿದ್ರು ಪ್ರತಿಯೊಬ್ಬರಿಗೂ ದೇಶದಲ್ಲಿ ಶಿಕ್ಷಣ ಸಿಗಬೇಕು, ಅದು ಹೈಯರ್ ಎಜುಕೇಷನ್ ಫ್ರೀ ಆಗಿ ಸಿಗಬೇಕು ಅಂತ ಬಯಸ್ತಾಯಿದ್ರು. ಪಾಪ ಅದಿಂದಿಗೂ ಆಗಿಲ್ಲ. ಅದು ಭಾಳ ನೋವಿನ ಸಂಗತಿ. ಇರಲಿ, ಅದೇನೇ ಇರಲಿ. ಈ ನಮ್ಮ ಭಾವಯಾನ ಮಹಿಳಾ ಸಾಹಿತ್ಯ ಸಂಗೀತ ಸಂಸ್ಕೃತಿ ಸಂಘ ಅಂದ್ರೆ ನಮ್ಮ ಗೋಕಾಕದಲ್ಲಿ ಒಂದು ದೊಡ್ಡ ಸಂಘದ ಹೆಣ್ಮಕ್ಳ ಹತ್ರ ಕೂಡ್ಕೊಂಡು ಹೆಣ್ಮಕ್ಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ ಅಲ್ಲ ಅನ್ನುವಂಥ ಖುಷಿ ನಮಗೆಲ್ಲ. ಯಾಕೆಂದ್ರೆ ಮತ್ತು ಧ್ವನಿ ಎಲ್ಲಾದರೂ ಹೇಳಿ ಅಂತ. ಉಪ್ಪಿನ ಸತ್ಯಾಗ್ರಹದಲ್ಲಿ ಆರಂಭದಲ್ಲಿ ಬರೀ 73 ಜನ ಸೇರಿದವರು. ನಂತರದಲ್ಲಿ ಏನಾಯಿತು ನಿಮ್ಗೆ ಗೊತ್ತದ, ಇಡೀ ದೇಶದ ಸ್ವಾತಂತ್ರ್ಯಕ್ಕೆ ಒಂದು ದೊಡ್ಡ ಆಸರೆ ಆಯಿತು ಆ ಉಪ್ಪಿನ ಸತ್ಯಾಗ್ರಹ. ಅಂಥ ಒಂದು ಹೋರಾಟ ನಮ್ಮ ಹೆಣ್ಮಕ್ಳು ಇವತ್ತು ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಬರೀ ಭಾಷಣ ಮಾಡಿ ಕೊಡೋದಷ್ಟಲ್ಲ, ತಮಗೇನು ಸಾಧ್ಯತೆ ಕಾರ್ಯರೂಪದಲ್ಲಿ ಮಾಡೋದಕ್ಕೆ ಅದನ್ನು ಸಹಿತ ಪ್ರಯತ್ನ ಮಾಡೋಂಥ ಒಂದು ದಿನ ಇವತ್ತದ ಅನ್ನೋದು ಮಾತನ್ನು ಹೇಳ್ತಾ. ಯಾಕಂದ್ರೆ ಕೇವಲ ಸರ್ಕಾರ ಏನಪ್ಪ ಅಂದ್ರೆ ಓಟ್ ತೊಗೊಂಡು ಆರಿಸ್ಕೊಂಡು ಹೋಗಿಬಿಡೋದು ಅಷ್ಟೇ ಕೆಲಸ ಆಗಿದೆ. ಇವತ್ತು ದುಡ್ಡಿದ್ದಂಥವ MP ಆಗ್ತಾನೆ, MLA ಆಗ್ತಾನೆ. ಮತ್ತು ಪಾಪ ಭಿಕ್ಷಾಪತಿ ಅಥವಾ ಬಡ ಹೆಣ್ಮಗಳು ಇವತ್ತು MLA MP ಕನಸು ವಿಚಾರ ಮಾಡಲಂಥ ಪರಿಸ್ಥಿತಿ ಇದೆ. ಅಲ್ಲೇ ಇರೋದು ಏನಪ್ಪ ಅಂದ್ರೆ ಅಧಿಕಾರ. ಅವರು ಚೇಂಜ್ ಮಾಡಬೇಕು, ಅವ್ರು ಚೇಂಜ್ ಮಾಡ್ತಾ ಇಲ್ಲ. ಇಲ್ಲಿವರೆಗೆ ನಡೀತು ಸಾಕಷ್ಟು. 33% ಅವರು ರಿಸರ್ವೇಷನ್ ಇನ್ನೂ ಕೊಡಲಿಕ್ಕೆ ಆಗಿಲ್ಲ ನಮಗೆ, ಮತ್ತು ಮುಂದೂ ಆಗೋದೇ ಇಲ್ಲ ಇದು ಕೇಳದಿದ್ರೆ ಅಂತೇಳಿ ಭಾಷೆ ಕಳಿಸ್ತಾ ಇದ್ರು. ನನಗೆ ಎಲ್ಲ ದಿವಸ ಹೇಳಿ ನಮ್ಮ ಮಹಿಳೆಯರು ಸ್ವಲ್ಪ ಚರ್ಚೆ ಮಾಡಿದ್ದಾರೆ ಇಲ್ಲಿ ಗೋಕಾಕದಲ್ಲ. ಆ ವಿಷಯವನ್ನು ಅಲ್ಲಿ ಸ್ವತಃ ಹೋಗಿ ನೋಡಿಕೊಂಡು ಅಲ್ಲಿ ನಮ್ಮ ಈ ಮಹಿಳೆಯರು ತಮ್ಮ ಒಂದು ರಕ್ಷಣೆಗಾಗಿ ಏನೇನು ಮಾತಾಡಿದರು, ಏನು ನಡೀತಲ್ಲ, ಏನು ಚರ್ಚೆ ಆಯಿತು ಅನ್ನೋದನ್ನು ಇವತ್ತು ನಮ್ಮ ಮಿತ್ರರಾದಂತಹ ಈಶ್ವರಚಂದ್ರ ಬೆಟಗೇರಿ ಅವರು ಅಲ್ಲಿ ಭಾಗವಹಿಸಿ ಅವರು ಮಾತನಾಡಿದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕಂತ ಬಂದಿದ್ದಾರೆ. ಅವರೊಂದಿಗೆ ನಾವು ಮೊದಲೇ ಪ್ರಶ್ನೆ ಕೇಳೋದು, ಅಲ್ಲೇನು ನಡೀತು ಸರ್? ಸರ್ವರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಸರ್. ನಮ್ಮ ಗೋಕಾಕದಲ್ಲಿ ನಿನ್ನೆ ಅಂದರೆ ಇದು ನಮ್ಮ ರವಿವಾರ ರೀ 8ನೇ ತಾರೀಕು ಮಾರ್ಚ್ 2026 ಎಲ್ಲ ಕಡೆಗೂ ಆಚರಣೆ ಮಾಡುವಂತೆ ಸರ್. ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಎಲ್ಲ ಕೂಡಿ ಮಹಿಳೆಯರೇ ರೀ ನಮ್ಮ ಭಾವಯಾನ ಮಹಿಳಾ ಸಾಹಿತ್ಯ ಸಾಂಸ್ಕೃತಿಕ ಸಂಘದ ರೀ ಸಹೋದರಿ ಶ್ರೀಮತಿ ಭಾರತಿ ಬಸವರಾಜ ಮಧುಮಾಯವರ ಒಂದು ನೇತೃತ್ವದೊಳಗೆ ಅವರು ಅರ್ಥಪೂರ್ಣವಾಗಿ ಒಂದು ಮಹಿಳೆಯರ ಒಂದು ಸಂದೇಶವನ್ನು ತಾವು ನೀಡಿದ್ರು ರೀ. ಯಾಕಂದ್ರೆ ನಮ್ಮ ಮಹಿಳೆಯರೇ ಜಗನ್ಮಾತೆಯ ಪ್ರತೀಕರೇ. ತಮಗೆ ಗೊತ್ತಿರುವಂತೆ ಸರ, ಈ ಏನು ಜಗತ್ತು ನಿರ್ಮಾಣ ಆಗೋದಕ್ಕಿಂತ ಪೂರ್ವದಲ್ಲಿ ಏನೇನೂ ಇರಲಿಲ್ಲ. ಒಂದು ಕಣ್ಣಿಗೆ ಕಾಣೋದು ಅಗೋಚರವಾದಂಥ ಅಗಮ್ಯವಾದಂಥ ಒಂದು ಶಕ್ತಿ ಇತ್ತಂತ್ರಿ. ಆ ಶಕ್ತಿಗೆ ನಾವು ದೇವರೇ ಅನ್ಬೋದು, ಸೂಪರ್ ನ್ಯಾಚುರಲ್ ಫೋರ್ಸ್ ಅನ್ಬೋದು ರೀ. ಅದೇನು ಒಬ್ಬ ಮನುಷ್ಯ ನೋಡಿರಿ ಏಕಾಂಗಿಯಾಗಿ ಕುಂಡ್ರಾಕ ಆಗೋದಿಲ್ಲ ರೀ. ನೋಡಿರಿ ಏನೇನಾರು ಮಾಡ್ಬೇಕತ್ತೆ ಹೊಕ್ಕಾರ ಬರ್ತಾರೆ. ಹಿಂಗೆ ಒಬ್ಬ ಇದ್ದವರಿ ಅವರು ಅನೇಕ ರೂಪ ಆಗಬೇಕಂಥೇಳಿ ಆ ಶಕ್ತಿನ ರೀ ಬೇರೆ ಬೇರೆ ರೂಪದಿಂದ ಸೃಷ್ಟಿಸ್ತಿಲ್ಲ. ಕಾರಣ ಆತ್ರಿ. ಅದಕ್ಕೆ ನಾವು ಜಗನ್ಮಾತಾ ಅಂತೇಳಿ ಕರ್ಕೋತ ಬಂದೀವಿ ರೀ.
ಆ ಆದ್ರೆ ಈ ಜಗನ್ಮಾತೆಗೆ ಇವತ್ತು ಇವೆಲ್ಲ ಸಂಕುಲಗಳು ಇದೆ ನಿಮಗೆ ಇಂಟ್ರೊಡಕ್ಷನ್ದಲ್ಲಿ ಹೇಳಿದಿಲ್ಲ. ಹಾಂ ಸರ್, ಅವುಗಳ ಪರಿಹಾರಕ್ಕಾಗಿ ನಮ್ಮ ಸಾಹಿತಿಗಳು ಏನು ಮಾತಾಡ್ತಾರೆ ಸರ್, ಜಗನ್ಮಾತೆಯ ಪ್ರತಿರೂಪರ ಅಂತ ಮಹಿಳೆಯರೆಲ್ಲರೂ ಕೂಡಿಕೊಂಡು ಸರ ಏನು ನಮ್ಮ ಬಸವ ಮಂದಿರದೊಳಗೆ ಆಚರಣೆ ಮಾಡಿದ್ರು ಸರ್. ಆ ಭಾವ್ಯ ನಮ್ಮ ಮಹಿಳಾ ವೇದಿಕೆಯ ಸದಸ್ಯರು ವಿಶೇಷವಂತ ಸಾಜಶ್ರೀ ಸತಿಯವರು ಶಾರದಾ ಸ್ತುತಿಯನ್ನು ಮಾಡಿದ್ರು ರೀ. ಆಮೇಲೆ ರಾಜಶ್ರೀ ಬಿರಾದವರು ಸ್ವಾಗತ ಮಾಡಿದರು. ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಸರ್ ನಮ್ಮ ಸಹೋದರಿ ಶ್ರೀಮತಿ ಭಾರತಿ ಬಸವರಾಜ್ ಮಧುಭಾಯಿಯವರು ಒಂದು ಮಾತನ್ನು ಹೇಳಿದ್ರಿ. ಯಾಕಂದ್ರೆ ಸರ್ ಬಾಯಿಂದ ಬರೀ ಏನಾಗ್ತಂದ್ರೆ ನಮಗೆ ಇಷ್ಟು % ಕೊಡ್ತೀವಿ, ಸಮಾನತೆ ಕೊಡ್ತೀವಿ ಅಂಥೇಳಿ ಬಸವಣ್ಣವರ ಕಾಲದಿಂದನೂ ಎಲ್ಲ ಹೇಳ್ಕೋತ ಬಸವಣ್ಣವರು ಸಾಧಿಸಿ ತೋರಿದ್ರು. ಅಲ್ಲಿಂದ ಅವರ ಬಾಯಲ್ಲಿ ಅನುಭವ ಮಂಟಪದಲ್ಲಿ ನಮಗೆ ಒಂದು ಸಾಧಿಸಿದ್ದಾರೆ. ಆ ನಂತರ ಅವಕಾಶ ಕೊಟ್ಟು ಅವರು ಕಲಿಯುವಂಥ ವ್ಯವಸ್ಥೆ ಕೊಟ್ಟು ಸೂಳೆ ಸಂಕವುಗಳಂತವಳು ವಚನ ರಚನೆ ಕಾರ್ಯಕರ್ತರಂತ ಬಸವಣ್ಣವರು ಆವಾಗ ಮಾಡಿದ್ದಾರೆ. ನಂತರದಲ್ಲಿ ಸರ್ ನಂತರದಲ್ಲಿ ಏನತ್ತೇನು ಸರ್, ಮಹಿಳೆಯರನ್ನು ಹೊಗಳೋದೇ ಆಯ್ತು ವಿನಾರಿ ಅಂದ್ರೆ ಎತ್ತರ ಆರಿಸ್ತು ಪೂಜ್ಯಂತಿ ಅವರನ್ನು ಆರಾಧನಾ ಮೂರ್ತಿಗಳನ್ನಾಗಿ ಮಾಡಿ ಕುಂತ್ರ. ಆದ್ರೆ ಸಿಗಬೇಕಂತ ಒಂದು ಸಮಾನತೆ ಇನ್ನೂ ಸಿಕ್ಕಿಲ್ಲ ಅನ್ನುವಂಥ ಪುರುಷ ಪ್ರಧಾನ ಸಭೆಯಲ್ಲಿ ಕೊಡೋದು ಇಲ್ಲ, ಅವರು ಸಿಕ್ಕಿಲ್ಲ ಕೊಡೋದು ಇಲ್ಲ. ಅದಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತ ಮಾಡಿಕೊಂಡ್ರಿ. ಇಲ್ಲಿ ಇವೆಲ್ಲ ಮಹಿಳೆಯರು ಕೂಡಿಕೊಂಡ್ರು. ವಿಶೇಷವಾಗಿ ನಮ್ಮ KLA ಅಡ್ಮಿನಿಸ್ಟ್ರೇಟರ್ ಅಂತ ಸಹೋದರಿ ಶ್ರೀಮತಿ ಅನುಪಾ ದಿನೇಶ್ ಕೌಶಿಕ್ ಅವ್ರು ಮಾತಾಡಿದ್ರಿ. ಕೌಶಿಕ್ ಅವ್ರ ಬಗ್ಗೆ ನಾವು ಕೇಳಿದ್ವಿ, ಒಳ್ಳೆ ವಿದ್ವತ್ ಹೆಣ್ಮಗಳು ಅಂತ ಅವರೇ ಹೇಳಿದರು. ಅವರು ವಿಶೇಷವಾಗಿ ಮಹಿಳೆಯರು ಸಬಲರಾಗಬೇಕಂತ ಬೇರೆ ಯಾರು ಇದು ಮಾಡಬೇಕಾಗಿಲ್ಲ ರೀ. ನಮ್ಮಲ್ಲಿ ಒಂದು ಶಕ್ತಿ ಅದ ರೀ. ನಾವು ಮನೆಯ ಒಂದು ಕೌಟುಂಬಿಕವನ್ನು ಹೆಂಗೆ ನಾವು ನಿರ್ವಹಣೆ ಮಾಡ್ಕೊಂಡು ಹೋಗ್ತೀವಲ್ಲ ಹಂಗೆ ನಾವು ಸಂಘ ಸಂಸ್ಥೆಗಳಲ್ಲಿಯೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ರೀ. ಯಾಕೆ ಯಾರೂ ಯಾರನ್ನು ಎತ್ತಕ್ಕೆ ಆಗೋದಿಲ್ಲ. ನಾವಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ್ರೆ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅಂದಾಗ ಅಲ್ಲಿ ಬೇಸಿಗೆ ಬೇಕಾದಂಥ ಶಿಕ್ಷಣ ಪ್ರತಿಯೊಂದು ಮಗುವಿಗೆ ಹೆಣ್ಣು ಮಗುವಿಗೆ ಶಿಕ್ಷಣ ಸಿಗುವಂಥ ಪರಿಸ್ಥಿತಿ ಅದಾನ. ಹಾಂ, ಅದಕ್ಕಾಗಿ ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗದವರು ಶ್ರೀಮಂತರು ತಮ್ಮ ಮಕ್ಕಳು ಹೆಂಗೋ ತಯಾರು ಮಾಡಿಕೊಳ್ತಾರೆ. ಮತ್ತೆ ಬೇರೆ ಈಗ ದುಡಿಯುವ ವರ್ಗದ ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳಿಗೆ ಏನಾದರೂ ಯಾವ ರೀತಿ ಪರಿಹಾರೋಪಾಯ ಶಿಕ್ಷಣ ಸಿಗದಿದ್ರೆ ಆಗೋದಿಲ್ಲ. ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮಾತನ್ನ. ಕರೆಕ್ಟ್ ಸರ್. ನೋಡಿ, ಕೇರಳದ ಒಂದು ಸಾಮಾನ್ಯ ಒಂದು ಹಳ್ಳಿಗಾಡಿನಲ್ಲಿ ಹುಟ್ಟಿ ಬಂದಂಥ ಅನುಪಮ ಅವ್ರಿ ನಿಜವಾಗಿ ಕೇರಳ ಬಗ್ಗೆ ನಮ್ಗೆ ಹೆಮ್ಮೆ ಅದ. ಯಾಕಂದ್ರೆ ಕೇರಳ ಇಡೀ ದೇಶದಲ್ಲೇ ಅತ್ಯಂತ ವಿದ್ವತ್ತಿಗೆ ಶಿಕ್ಷಣಕ್ಕೆ ಸ್ಟೇಟ್ ಇದ್ದಿದ್ದು ಒಂದು ಆದರ್ಶ ಇದ್ದಂತ. ಅಲ್ಲಿ ಹೆಣ್ಣುಮಕ್ಕಳು ಡೆವಲಪ್ಮೆಂಟ್ ಇದ್ದಾರೆ. ಅದು ಇದೇ ಪರಿಸ್ಥಿತಿ ಅವ್ರದ್ದು ಮನೋವೃತ್ತಿ ಆದ್ರೂ ಏನು ಸರ್, ನಾವು ಹೆಣ್ಣುಮಕ್ಕಳಲ್ಲಿ ಒಂದು ಇಚ್ಛಾಶಕ್ತಿ ಪ್ರಬಲ ಆಗ್ಬೇಕ್ರಿ. ಶಿಕ್ಷಣವನ್ನು ನಾವು ಪ್ರಯತ್ನಪೂರ್ವಕವಾಗಿ ಪಡ್ಕೊಳ್ಳಬೇಕು. ಅದಕ್ಕೆ ಒಂದು ಉದಾಹರಣೆ ಅಂದರೆ ಅವರಂತ ಹೇಳಿದ್ರಿ. ಅಂತೆ ಸಾಮಾನ್ಯ ಕುಟುಂಬದೊಳಗೆ ಜನಿಸಿರಿ ಬಂದು ಅದು ಕರ್ನಾಟಕದೊಳಗೆ ಇಲ್ಲಿ ಬಂದು ಕನ್ನಡ ಕಲಿತು ಒಂದು ಇದರ ಪ್ರತಿಷ್ಠಿತ ಸಂಸ್ಥೆಯೊಳಗೆ ಕಾರ್ಯನಿರ್ವಹಿಸಬೇಕಾದ್ರೆ ನಮ್ಮಲ್ಲಿ ಇಚ್ಛಾಶಕ್ತಿ ಹೇಳಿದ್ರಲ್ಲ, ಅದಕ್ಕೆ ನಾವು ಭಾಳ ಒತ್ತು ಕೊಡಬೇಕು. ಪ್ರತಿಯೊಬ್ಬರಲ್ಲಿ ಮಹಿಳೆಯರಲ್ಲಿ ಶಕ್ತಿ ಅದ. ಮಹಿಳೆ ಪುರುಷ ಅನ್ನುವಂಥ ಭೇದ ಭಾವ ಇಲ್ಲವೇ ಇಲ್ಲ. ಆದ್ರೆ ನಾವು ಸ್ವಪ್ರಯತ್ನ ಮೀರಿ ಬಂದಿದ್ದಾರೆ. ಹಾಗೆ ಅವರ ಕೈ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಎಲ್ಲರೂ ಮುಂದೆ ಬರಬೇಕು ಅನ್ನುವಂಥ ಇದಕ್ಕೆ ಕರೆ ನೀಡಿದ್ರಿ. ಹಂಗಾರಿ ನಮ್ಮ ಯೋಗ ಪಟೋರಿ ಅವರು ಶ್ರೀಮತಿ ಆರತಿ ಗುಗ್ವಾಡ್ ಅಂತವ್ರಿ, ಅವರಾದ್ರೆ ಏನು ಹೇಳಿದಾರೆ ಅಂದ್ರೆ ನಮ್ಮ ಮಹಿಳೆ ನಮ್ಮ ಕಡೆಯಿಂದ ಏನು ಆಗೋದಿಲ್ಲ ಅಂತ ಕೊಂಡ್ರಬೇಡ್ರಿ, ಮನೆ ಕೆಲಸ ಅಂತೂ ಮಾಡಲೇಬೇಕ್ರಿ. ಮಾಡ್ಕೋತಾನೆ ಏನಾಗ್ಬೇಕಂತ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಯೋಗದೊಂದಿಗೆ ನಾವು ಇದು ಮಾಡಬೇಕು. ಆ ಯೋಗದಿಂದ ಏನಾಗುತ್ತೆ ಅಂದರೆ ಒಳ್ಳೆಯ ಭೋಗ ಸಿಗ್ತೈತಿ, ಒಳ್ಳೆಯ ಯೋಗದಿಂದ ಒಳ್ಳೆಯ ಮನಸ್ಸು ಇರ್ತೈತಿ, ಒಳ್ಳೆಯ ಮನಸ್ಸಿಂದ ಒಳ್ಳೆಯ ಕಾರ್ಯಗಳಾಗ್ತಾವೆ ಅನ್ನುವಂಥ ತಮ್ಮೊಂದು ಅನಿಸಿಕೆಯನ್ನು ಭಾಳ ಚಂದ ಮಾಡಿದ್ರಿ. ಹಾಗೇ ರೀ ನಮ್ಮ ಹಿರಿಯ ಸಾಹಿತಿ ಸಹೋದರಿ ಶ್ರೀಮತಿ ಪುಷ್ಪಾ ಮುರುಗಳವ್ರು ಹೇಳಿದ್ರಿ, ಮಹಿಳೆ ಎಂದೂ ಆಕೆ ಅಬಲೆ ಅಲ್ಲ. ಯಾಕಂದ್ರೆ ಉದಾಹರಣೆ ಕೊಟ್ಟಂದ್ರೆ ನಮ್ಮ ಇತಿಹಾಸವನ್ನು ನೋಡಿದರೆ ಸರ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಲಿ, ಬೆಳವಡಿ ಮಲ್ಲಮ್ಮ ಆಗಲಿ, ಒಣಕೆ ಉಭವ್ ಆಗಲಿ, ಇವ್ರೇನು ಭಾಳ ಅನಕ್ಷರಸ್ಥ ಕೆಲವೊಂದು ಇದ್ದರು ರೀ. ಆದರೂ ನೀವು ಹೇಳಿದ್ರೆ ಸೂಳೆ ಸಂಘವು ಆಗಲಿ ಆಗಿನ ಕಾಲಕ್ಕೆ ಅವರಾದರೂ ಕೂಡ ರೀ ಅವರು ತಮ್ಮದೇ ಅಂತ ಒಂದು ಇಚ್ಛಾಶಕ್ತಿಯಿಂದಾಗಿ ಕಾರ್ಯಪ್ರವೃತ್ತರಾಗಿ ತಮ್ಮ ಹೆಸರನ್ನು ಉಳಿಸಿದ್ದಾರೆ. ಅವರು ಹಂಗೆ ನಾವು ಯಾಕೆ ಆಗಬಾರದು? ಅದಕ್ಕೆ ಬರೀ ನಾನುದೇನು ಇವರೆಲ್ಲ ಮಹಿಳೆಯರು ಇಷ್ಟೆಲ್ಲ ಅಡ್ಡಿಲ್ಲ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ವರ್ಷದೊಮ್ಮೆ ನಿಲ್ಲುವುಕ್ಕಿಂತಲೂ ಅಟ್ಲೀಸ್ಟ್ ಒಬ್ಬರು
ಅತ್ಯಂತ ಕಡು ಬಡವ ಬಿದ್ದಂಥ ಮನೆ ತಂದು ಹೆಣ್ಣು ಅಂತಂದ ಶಿಕ್ಷಣ ಕೊಡಿಸುವಂಥ ಒಂದು ಪ್ರಯತ್ನ ಯಾಕೆ ಮಾಡ್ಬೋದು? ಎಲ್ಲರೂ ಇಲ್ಲಿದ್ದಂಥ ಬಂದಂಥ ನಿಮ್ಗೆ ಕೂಡಿದವರು ಹೆಚ್ಚು ಕಡಿಮೆ ಮಿಡಲ್ ಕ್ಲಾಸು, ಹೈಯರ್ ಮಿಡಲ್ ಕ್ಲಾಸು, ಒಳ್ಳೆ ನೌಕರಿ ಇದ್ದಂಥವ್ರು ಹೆಣ್ಣರು ಅನುಕೂಲಸ್ಥ ಸ್ಥಿತಿಯೊಳಗಿದ್ದಂಥ. ಇಲ್ಲಿ ಸರ್ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷ ಅಂತ ಸಹೋದರಿ ಶ್ರೀಮತಿ ಭಾರತಿ ಬಸವರಾಜ್ ಮಧುಮಾವಿಯವ್ರಿ ಈ ಕಾರ್ಯವನ್ನು ಮಾಡ್ತಾರೆ. ಬಡತನದ ರೇಖೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಕೆಲವೊಂದು ದತ್ತು ತಗೊಂಡು ಅವರಿಗೆ ಶಿಕ್ಷಣವನ್ನು ಕೊಡಿಸುವುದು, ಕೈಲಾದಷ್ಟು ಅವರಿಗೆ ಸಹಾಯ ಸಹಕಾರಗಳನ್ನು ಒಳ್ಳೆ ಪ್ರಯತ್ನ. ಪ್ರತಿಯೊಬ್ಬರು ಹೆಣ್ಮಕ್ಳು ಒಬ್ಬರೇ ಅಲ್ಲ ಸರ್, ಯಾಕೆ ಸಂಸ್ಥೆ ಕಟ್ಟಿದ್ದಾರೆ, ಭಾವ ಏನಂತ ಕಟ್ಟಿದ್ದಾರೆ ಅಂದ್ರೆ ಮತ್ತೆ ಬೇರೆ ಅನುಕೂಲಸ್ಥರ ಹೆಣ್ಣು ಮಕ್ಕಳು ಇದ್ದಾರೆ ಸರ್. ಅದಕ್ಕಾಗಿ ಅಲ್ಲಿ ವಿಶೇಷವಾಗಿ ಎಲ್ಲ ಹೆಣ್ಣು ಮಕ್ಕಳು ಭಾಳಷ್ಟು ಮಂದಿ ನಿಮ್ಮ ವಿಚಾರಗಳನ್ನು ಕ್ರೋಢೀಕರಣ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಡಾಕ್ಟರ್ ಮಹಾನಂದ ಪಾಟ್ಲೆ ಅಂಥೇಳಿ ಅವರಾದರೂ ಕೂಡ ರೀ ಪ್ರಾಚಾರ್ಯ ರೀ ಇಲ್ಲಿ ನಮ್ಮ LIT ಕಾಲೇಜಿಗೆ ರೀ, ಅವರಾದರೂ ಕೂಡ ಅದನ್ನೇ ಹೇಳ್ತಾರೆ. ಮತ್ತು ಅವರೊಂದು ಮಾತು ಹೇಳ್ತಾರೆ, ನಾವು ಎಷ್ಟೇ ಹೆಣ್ಮಕ್ಕಳು ಪ್ರಬಲದು ಅಂತಂದ್ರು, ಎಷ್ಟೇ ವೈಚಾರಿಕವಾಗಿ ಮುಂದುವರಿದರೂ ಕೂಡ ರೀ ನಮಗೆ ಪುರುಷರ ಸಹಕಾರ ಬೇಕು ಅಂತ ಹೇಳಿದರು. ಯಾಕಂತಂದರೆ ನಾವು ಏನೇ ಇದ್ದರೂ ಸಹಿತ್ರಿ ಬಳ್ಳಿಗೆ ಮರದ ಆಶ್ರಯ ಹೆಂಗೆ ಬರ್ತಲ್ಲ, ನಾನು ಇಷ್ಟೊಂದು ಇದು ಸಾಧನೆ ಮಾಡ್ಬೇಕಾದ್ರೆ ನಮ್ಮ ತಂದೆ ಕಾರಣ. ಅಂದರೆ ಪುರುಷ ಅಂತಂದ್ರೆ ಅವನು ತಂದೆನೂ ಆಗಿರ್ಬೋದು, ಗಂಡನೂ ಆಗಿರ್ಬೋದು, ಮಗನೂ ಆಗಿರ್ಬೋದು. ಹಿಂಗೆ ರೀ ಪುರುಷರನ್ನು ನಾವು ಕಡೆಗಣಿಸಕ್ಕೆ ಬರಂಗಿಲ್ಲ ಅಂತ ಹೇಳಿ ಕಡೆಗಣಿಸೋ ಪ್ರಶ್ನೆ ಇಲ್ಲ. ಇಲ್ಲಿ ವ್ಯವಸ್ಥೆ ಆ ರೀತಿ ಅದು ಇಲ್ಲ. ಅದನ್ನೇ ವ್ಯವಸ್ಥೆ ಆ ರೀತಿ ಯಾವ ಎಲ್ಲ ತಂದೆ ಕೆಟ್ಟವರು ಇರೋದಿಲ್ಲ. ಎಲ್ಲ ತಂದೆ ಮಕ್ಕಳು ಕಲಿಸ್ಬೇಕಂತ ಇರ್ತದ, ಮೇಲೆ ಒಯ್ಬೇಕಂತ ಇರ್ತದ, ಯಾವ ಬಡವು ಇರ್ತದ ತಲೆಯಲ್ಲಿ. ಆದ್ರೆ ಆರ್ಥಿಕ ಶಕ್ತಿ ಇಲ್ಲದ ಸರ್. ಮತ್ತೆ ಸಾಮಾಜಿಕ ಬಂಧನ ನಾವು ಹೆಂಗಿದ್ದೀವಪ್ಪ ಅಂತಂದ್ರೆ ಹೆಣ್ಮಗಳಂದ್ರೆ ದುಡ್ಡಿದ್ದು ಕೊಟ್ಟಿದವಳು, ಮನೆ ಕೆಲಸ ಕೊಟ್ಟಿದವಳು ಅನ್ನೋಂಥ ಭಾವ ಎಲ್ಲರೂ ಬಹಳಷ್ಟು ಮನೆಗಳಲ್ಲಿ ಅದು ಹೋಗಬೇಕು. ಅದು ಹೋಗ್ಬೇಕು. ಶಿಕ್ಷಣ ಅಷ್ಟೇ ಅಲ್ಲ ಸರ್, ಸಂಸ್ಕಾರ ಬೇಕಂತ ಹೇಳಿ ಶಿಕ್ಷಣದ ಸಂಸ್ಕಾರ ಬರೋದು, ಶಿಕ್ಷಣ ಬರೋದು, ಶಿಕ್ಷಣದ ಸಂಸ್ಕಾರ ಬರ್ಲಿಕ್ಕೆ ಆಗಲ್ಲ. ಶಿಕ್ಷಣದ ಇನ್ನೊಂದು ನಂತರದ ರೂಪ ಸಂಸ್ಕಾರ ಒಪ್ತೇನೆ. ಆದರೆ ಸಂಸ್ಕಾರ ಬರೀ ಸಂಸ್ಕಾರ ಅಂತ ಹೇಳಿ ಎಸ್ಕೇಪ್ ಆಗಕ್ಕೆ ಹೋಗ್ಬೇಡ್ರಿ. ಇಲ್ಲ, ಶಿಕ್ಷಣವೇನು ಶಿಕ್ಷಣ ಇತ್ತಂದ್ರೆ ಮಾತ್ರ ಸಂಸ್ಕಾರಗಳೆಲ್ಲ. ಅದು ಸಂಸ್ಕಾರ ಹೆಂಗೆ ಹೇಳ್ತೀನಿ ಕೇಳಿ ಸರ್. ಇಲ್ಲಿ ಗುರುವಿನ ಗೌರವ ಕೊಡೋದು ಮಾಡೋದು ಆ ಸಂಸ್ಕಾರ, ಅದು ಒಪ್ಪುವಂತ ಮಾತ್ರ. ಅದು ಒಂದರಿಂದ ಇಡೀ ಸಮಾಜ ವ್ಯವಸ್ಥೆ ಚಿತ್ತ ತಿಂತಲ್ಲ. ಇಷ್ಟೊಳಗೆ ಹೆಣ್ಮಕ್ಳು ಸಮಾಜ ಸಿಗಬೇಕಾಗಿತ್ತು. ನೀವು ಸ್ವಲ್ಪ ವಿಚಾರ ಮಾಡ್ರಿ. ನಾ ಹೇಳೋದು ಅಂತಂದ್ರಿ, ಮೊದಲು ಸಂಸ್ಕಾರ ಯಾಕೆ ಸರ್, ಮೊದಲ ಮನೆ ಆಮೇಲೆ ಶಿಕ್ಷಣ. ಸಂಸ್ಕಾರ ಅಂದ್ರೆ ಸರ್ ತಂದೆ ತಾಯಿಗೆ ಸಂಸ್ಕಾರ ಇರ್ತದೆ, ಮಕ್ಕಳು ಕಲಿಸ್ಬೇಕಂತ ಇರ್ತದೆ, ಸಂಸ್ಕಾರ ಅಷ್ಟ. ಶಿಕ್ಷಣ ಬಂದಾಗ ಸಂಸ್ಕಾರಕ್ಕೆ ಬೆಲೆ ಬರ್ತದೆ. ಮೊದಲು ಆ ಸಂಸ್ಕಾರದ ನೆಲೆಗಳಿಗೆ ಬಂದಂತ ಮಕ್ಕಳ್ರಿ ಮುಂದೆ ಅವ್ರ ಸಂಸ್ಕಾರ ಕಲಿಬಾರ್ದ? ಇಲ್ಲ ರೀ, ಸಂಸ್ಕಾರ ಕಲಿಬಾರ್ದು. ಕೆಳಜಾತಿ ಮಕ್ಕಳು ಬೆಳೆದವರು ಸ್ಲಮ್ ಏರಿಯಾ ಕೇಳಿರ್ಲಿ, ಕೆಳಜಾತಿ ಐತಿಲ್ಲ ಇಲ್ಲ ಅಂತ ಹೇಳಿ ಹೋಗ್ಬೇಡ್ರಿ. ಸ್ಲಮ್ ಏರಿಯಾದಲ್ಲೇ ಕೆಳಜಾತಿಯಲ್ಲೇ ಬಡತನದಲ್ಲಿ ಬಂದಂತ ಮಕ್ಕಳಿಗೆ ಸಂಸ್ಕಾರ ಇಲ್ಲದ ಮಕ್ಕಳು ಕಲಿಬಾರ್ದ? ಅಲ್ಲಿಯೂ ಕೂಡ ಸರ್ ವ್ಯವಸ್ಥೆ ಅದ ರೀ. ಈಗೇನೈತೆ ವ್ಯವಸ್ಥೆ ಮಾಡಿದಿರಿ, ಪುರುಷ ರೀತಿ ಮಾಡಿದಿರಿ. ಮಕ್ಕಳಿಗೆ ಕೂಡ ನೀವು ಹೇಳೋದು ಸತ್ಯ ಉಳಿದ ಮಿಥ್ಯ ಅನ್ನೋದು ಮಾತಾಡ್ತೀರಿ ನೀವು. ಇಲ್ಲ, ಅಲ್ಲಿ ಆದ್ರೂ ಸಹ ಶಿಕ್ಷಣಕ್ಕೆ ವ್ಯವಸ್ಥೆ ಅದ ರೀ. ಅಲ್ಲೂ ಜಾಗೃತ ಆಗ್ತದಾರ ಜನ ರೀ. ಈಗ 80 ವರ್ಷ ಆದ್ರೂ ಸಹ ಈಗ ಆಗ್ತದ ಮಾಡಿ ಅದು ಮಾಡಿಸೋದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇಷ್ಟೇ ಅಲ್ಲ ಸರ್, ಇಲ್ಲಿ ವಿಶೇಷವಾಗಿ ಏನು ಸರ್, ಸ್ತ್ರೀ ಸಮಾನತೆ ಅಂತೇಳಿ ನೀವು ಇಟ್ಕೊಂಡ್ರು ಕೂಡ ರೀ, ಸಮಾನರು ಆಗ್ಬೇಕಂದ್ರೆ ಶಿಕ್ಷಣದಿಂದ ತಮ್ಮ ಇದಾಗ್ತಾವೆ ರೀ. ಅಂದರೆ ಅದಕ್ಕೆ ಏನಾಯ್ತಂದ್ರೆ ಎಲ್ಲರೂ ಮಹಿಳೆಯರು ಏನು ಮಾಡಿರಂದರೆ ತಮಗೆ ಸಾಧ್ಯ ಆದಷ್ಟು ರೀ ತಾವು ಬೆಳೆಯುವುದರೊಂದಿಗೆ ರೀ ಇತರರನ್ನು ಬೆಳೆಸುವಂಥ ಒಂದು ಮನೋವೃತ್ತಿಯನ್ನು ಈ ನಮ್ಮ ಭಾವಯಾನ ಸಂಸ್ಥೆ ಎಲ್ಲ ಸದಸ್ಯರು ಇದ್ದಾರೆ ರೀ. ಅವರು ಏನಿದ್ರೆ ತಮ್ಮ ಒಂದು ಮಕ್ಕಳನ್ನು ಹೆಂಗೆ ಮಾಡ್ತಾರೆ ಹಂಗೆ ಇತರ ಮಕ್ಕಳನ್ನು ಪೋಷಣೆ ಮಾಡ್ತಾರೆ. ಸಾಧ್ಯ ಅಷ್ಟು ಬಡತನ ರೇಖೆಯಲ್ಲಿರ್ತದೆ ನಮ್ಮ ಮಕ್ಕಳಿಗೆ ಸಹಾಯ ಸಹಕಾರಗಳನ್ನು ಮಾಡ್ತಾರೆ. ಇವ್ರ ಉದ್ದೇಶನೇ ಮೂಲ ಉದ್ದೇಶ ಏನಂತಾರೆ, ಒಂದು ಸಂಸ್ಕಾರ ಸಂಸ್ಕೃತಿ ಶಿಕ್ಷಣಕ್ಕೆ ಒತ್ತು ಕೊಟ್ಟ ಕೆಲಸ ಕಾರ್ಯ ಮಾಡ್ತದೆ ರೀ. ಆ ದೃಷ್ಟಿಸಿದ್ರೆ ಇವತ್ತು ಏನೇನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿ ಇವರು ಅಲ್ಲದೆ ಸರಿ ಮತ್ತು ಕೆಲವು ಇದು ಡಾಕ್ಟರ್ ಸುನನ್ಯ ಅಂತೇಳಿ, ಡಾಕ್ಟರ್ ತೀರ್ದಾಳ್ ಅಂತೇಳಿ ಮತ್ತು ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಕೆಲವೊಂದು ಸ್ತ್ರೀಯರಿಗೆ ಸನ್ಮಾನವನ್ನು ಮಾಡಿದ್ದಾರೆ ರೀ. ಸನ್ಮಾನ ಮಾಡಿಸಿಕೊಂಡಂಥವ್ರು ಇವರು ನಮ್ಮ ರೀ ಡಾಕ್ಟರ್ ಸುನನ್ಯ ಅಂತೇಳಿ, ಹಾಗೆ ಮತ್ತು ಡಾಕ್ಟರ್ ತೀರ್ದಾಳ್ ಅಂತೇಳಿ ಪ್ರಾಧ್ಯಾಪಕರು ರೀ. ಅದು ಮತ್ತು ಏನು ಸರ್, ಇಲ್ಲಿ ಒಬ್ಬ ಪ್ರೊಫೆಸರ್ ಶಿವಲೀಲಾ ಲಿಂಗರಾಜ್ ಪಾಟೀಲ್ ಅಂತ ಅವರು ಮಾತಾಡಿದ್ದಾರೆ ರೀ. ಈಗ ನೋಡಿ ಸ್ವಾಮಿ ವಿವೇಕಾನಂದರಾಗಲಿ ಅಂದರೆ ಈಶ್ವರಚಂದ್ರ ವಿದ್ಯಾಸಾಗರ್ರವ್ರಿ, ಇಂಥ ಒಂದು ವ್ಯಕ್ತಿಗಳು ಅತ್ಯಂತ ಕಡು ಬಡತನದೊಳಗೆ ಬಂದರು. ಅವ್ರಿಗೆ ತಾಯಿಯ ಒಂದು ಸಂಸ್ಕಾರ ಇತ್ತು ರೀ.
ಹೀಗಾಗಿ ನಾವು ಮಕ್ಕಳಿಗೆ ಮೊದಲ ಪಾಠಶಾಲೆ ಮನೆ ಅಂತಂದ್ರೆ ಅದಕ್ಕೆ ಮೂಲವಾಗಿದ್ದು ಮೊದಲು ನಾವು ತಂದೆ ತಾಯಿಗಳ ಒಂದು ಮಕ್ಕಳಿಗೆ ಸಂಸ್ಕಾರ ಕೊಟ್ಟುಕೊಳ್ಳಿ ಮುಂದೆ ಅವ್ರ ಸೆಕ್ಷನ್ ನೋಡ್ರಿ ಮೆಟ್ರೋಪಾಲಿಟನ್ ಸಂಸ್ಥೆಯನ್ನು ಕಟ್ಟಿದ್ರು ಯಾರು ಈಶ್ವರಚಂದ್ರ ವಿದ್ಯಾಸಾಗರ್ ಅವರು. ಅಂಥ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಇವರೇನು ಶ್ರೀಮಂತರಲ್ಲ ರೀ, ಆದರೆ ಆ ತಾಯಿ ಎಂದು ಹೇಳಿದ ಇದ್ರ ಮೇಲೆ ಹಾಗೆ ವಿವೇಕಾನಂದರು ಅಂಥ ಸಂಸ್ಥೆಯೊಳಗೆ ವಿದ್ಯಾಭ್ಯಾಸ ಮಾಡಿದಾರೆ ರೀ. ಅವರು ಒಂದು ಇದನ್ನ ಕಟ್ಟಿ ಹಂಗೆ ರೀ ಏನಂತಾರೆ ಮಹಿಳೆ ತಾನು ಏನೆಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಅದ ರೀ, ಅದಕ್ಕೆ ಪುರುಷರ ಸಹಕಾರ ಬೇಕು ಅನ್ನುವಂಥ ಮಾತು ಇಲ್ಲಿ ಸಹಕಾರ ಒಬ್ಬರೊಬ್ಬರು ಇದ್ದೇ ಇರ್ತದೆ ಅನ್ನುವಂಥ ಮಾತು ಒಂದು ಬದಿಗಿರ್ಲದು, ಸಂಸ್ಕಾರ ಒಂದು ಬದಿಗಿರ್ಲದು. ಇಲ್ಲಿ ಮುಖ್ಯವಾಗಿ ಏನದಪ್ಪ ಅಂದ್ರೆ ಎಲ್ಲ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳನ್ನ ಕಲಿಸ್ಬೇಕು, ದೊಡ್ಡವ್ರನ್ನಾಗಿ ಮಾಡಬೇಕು, ಅವ್ರ ಕಾನೂನು ನಿಲ್ಲಬೇಕು ಅನ್ನೋದು ಎಲ್ಲರಲ್ಲೂ ಇರ್ತದೆ ಸಂಸ್ಕಾರ ಅದು. ಆದ್ರೆ ಆ ಸಂಸ್ಕಾರನ ಕ್ರಿಶ್ಚಿಯನ್ ರೂಪದಲ್ಲಿ ಮಾಡಬೇಕಾದ್ರೆ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಬರ್ತದೆ. ಅಂಥ ಸಂದರ್ಭದಲ್ಲಿ ಈ ಬೆಳೆದಂಥ ಜನ ಅವ್ರಿಗೆ ಅಟ್ಲೀಸ್ಟ್ ಸ್ಕೂಲಿಗೆ ಕಳಿಸೋಕ್ಕಿಂತಲೂ ತಮ್ಮಲ್ಲಿ ಕಲಿಸಿ ಮಾಡಿ ಮುಖ್ಯವಾಗಿ ಬೇಕಾಗಿದ್ದೇನಪ್ಪ ಇವತ್ತು ಭಾಷೆ, ಅದ್ರ ಜೊತೆಗೆ ಗಣಿತ, ಇವೆರಡು ಸಬ್ಜೆಕ್ಟ್ ಇನ್ನುಳಿದ ಹಣ ಬರುವಂಥ ಈ ಕೆಲಸಗಳನ್ನ ಅದ್ರ ಮಿನಿಮಮ್ ನಮಗೆ ಸಾಧ್ಯ ಇರ್ತದೆ. ದಿನದ 1 ಗಂಟೆ ಅಂತ ಮಕ್ಕಳಿಗೆ ಕಲಿಸೋದಕ್ಕೆ ಆ ದಿಶೆಯಲ್ಲಿ ಇವರೆಲ್ಲ ಮಾಡಿದರೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದು 10 ಹುಡುಗರು ತಯಾರಾದ್ರು ಸಹಿತ ಈ ಮಹಿಳಾ ದಿನಾಚರಣೆ ಒಂದು ವ್ಯಕ್ತಿತ್ವ ಬರ್ತದೆ. ಅದರಿಂದ ಸಹಜವಾಗಿ ಸಮಾಜದಲ್ಲಿ ಬದಲಾವಣೆ ಕಾರಣಕರ್ತರು ಆಗ್ತಾರೆ. ಅದ್ರ ಮುಖ್ಯವಾಗಿ ನಾವು ಹೇಳ್ಬೇಕಾಗಿದ್ದು ಇಷ್ಟ ಈ ಸಂದರ್ಭದಲ್ಲಿ ಕೇವಲ ನಾವು ಭಾಷಣ ಮಾಡಿ ಕುಂತು ಮಾಡಿ ಹೋಗೋಕ್ಕಿಂತಲೂ ನಮಗೇನು ಸಾಧ್ಯ ಇದಪ್ಪ, ಒಂದು ವರ್ಷದಲ್ಲಿ ಒಂದು 2 ಹುಡುಗರಿಗೆ ನಾವು ಕಲಿಸಿದ್ರೆ ದುಡ್ಡು ಕೊಡುವಂಥದ್ದಲ್ಲ, ದತ್ತು ತಗೊಂಡೋಕ್ಕಿಂತಲೂ ಮುಖ್ಯವಾಗಿ ನಾವು ಮಾಡಿ ಎಂಬುದು ಮನದಲ್ಲಿ ಮೂಡಿದ್ರೆ ಏಡಿಸ ಕಾಡಿತು ಶಿವನ ಡಂಗೂರ ಅನ್ನೋದು ಬೇಡ ರೀ, ಅದು ಮಾಡ್ತಾ ಇದ್ದಾರೆ ಮಾಡ್ಲಿ ಅನ್ನೋದಷ್ಟೇ. ನಮ್ಮ ವಿಶೇಷ ಭಾವ್ಯಾನ ಸಂಸ್ಥೆಯ ಅಧ್ಯಕ್ಷರು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ಸಹೋದರಿ ಶ್ರೀಮತಿ ಭಾರತಿ ಮಧುಬಾಯಿ ಅವರು ಈ ರೀತಿಯಲ್ಲಿ ಅವರ ಕಾರ್ಯಪ್ರವರ್ತರು ಎಲ್ಲರೂ ಕೈಗೂಡಿಸ್ತಾರೆ. ಎಲ್ಲರೂ ಪ್ರಜ್ಞಾವಂತರದಾರ ರೀ. ಈ ನಿನ್ನೆ ಸೇರಿದಂಥ ಮಹಿಳಾ ಮನೆಗಳು ಎಲ್ಲರೂ ರೀ ಒಬ್ಬರಿಗಿಂತ ಒಬ್ಬರು ಒಳ್ಳೆಯ ಇದಾರೆ ರೀ. ಎಲ್ಲ ದೃಷ್ಟಿಯಿಂದ ಒಂಥರ ಸಬಲರಿದ್ದಾರೆ, ಅವರಿಂದ ಒಳ್ಳೆಯ ಕಾರ್ಯ ಆಗ್ತದೆ. ಅಷ್ಟೇ ಅಲ್ಲದೆ ಸಾಹಿತ್ಯ ಜೊತೆಗೆ ಸಂಗೀತ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೇಳಿ ನಿನ್ನೆ ಆದದ್ದು ಹೇಳ್ತೀನಿ ರೀ. 12ನೇ ಶತಮಾನದ ಎಲ್ಲ ಒಂದು ಶರಣೆಯರೇ ಒಂದು ರೂಪಕಗಳನ್ನ ಮಾಡಿದ್ದಾರೆ ಅವರು ಎಲ್ಲ ಇವರು ಹೆಣ್ಮಕ್ಳು. ಅದರಿಂದ ಒಂದೊಂದು ಸಂದೇಶ ರೀ, ಅಕ್ಕ ಮಹಾದೇವಿ, ದುಗ್ಗಳೆ ಆಗಲಿ, ಮುಕ್ತಾಯ ಅಕ್ಕರೆ, ಒನಕೆ ಓಬವ್ವ ಅಂತಾರೆ. ಅವರ ಒಂದು ಸಂದೇಶಗಳನ್ನು ಸಣ್ಣ ಮಕ್ಕಳಿಗೂ ಸಹಿತದ ವೇದ್ಯ ಆಗುವಂಗೆ ಅವ್ರಿಗೆ ಮಾಡಿದ್ದಾರೆ. ಅಂದರೆ ಈ ರೀತಿಯಲ್ಲಿ ಒಂದರಷ್ಟೇ ಅಲ್ಲ ಸರ್, ಶಿಕ್ಷಣದ ಜೊತೆಗೆ ರೀ ಸಾಂಸ್ಕೃತಿಕವಾಗಿ ಮುಂದೆ ಒಂದು ನೀವು ಹೇಳುವಂಥದ್ದು ಅರ್ಥ ಆಗ್ತಾ ಇಲ್ಲ. ಹೇಳಿ, ಶಿಕ್ಷಣ ಇದನ್ನೆಲ್ಲನೂ ಒಳಗೊಂಡಿರ್ತದೆ ರೀ. ಖರೆ ಅದ ರೀ. ನೀವು ಸಾಂಸ್ಕೃತಿಕವಾಗಿ ವೈಜ್ಞಾನಿಕವಾಗಿ ಅನ್ನೋಕ್ಕಿಂತಲೂ ಶಿಕ್ಷಣ ಮುಂದೆ ಎಲ್ಲ ಬಂತಂದ್ರೆ ಶಿಕ್ಷಣದಿಂದ ಆತ್ಮವಿಕಾಸವೇ ಶಿಕ್ಷಣ ರೀ. ಆತ್ಮವಿಕಾಸ ಅಲ್ಲ, ಜ್ಞಾನ ವಿಕಾಸ, ತಿಳುವಳಿಕೆ. ನೀವು ಆತ್ಮಲಿಕ್ಕೆ ಹೋಗ್ಬಾರ್ದು. ಆತ್ಮ ಇಲ್ಲವ್ರು ಯಾರು ನೋಡಿಲ್ಲ, ಯಾರು ಮಾತಾಡಿಲ್ಲ, ಅದು ಗೊತ್ತಿಲ್ಲ ನಮ್ಗೆ ನಿಮಗೆ. ನಾವು ಹೇಳ್ತಾ ಇದ್ದೀವಿ ಅಷ್ಟ, ಅದೊಂದು ಚೇತನಂತೆ ಅಷ್ಟೇ ಸಾಕಷ್ಟು. ಆ ಚರ್ಚೆ ಬೇಕಾಗಿಲ್ಲ. ನಾವೇನು ಹೇಳ್ತಾ ಇದ್ದೀವಿ ಶಿಕ್ಷಣ ಅಂದ್ರೆ ಮುಖ್ಯವಾಗಿ ಬರಬೇಕಾಗಿತ್ತು ಮಕ್ಕಳಿಗೆ ಅವತ್ತಿನ ಭಾಷೆ, ವ್ಯಾವಹಾರಿಕ ಭಾಷೆ, ದುಡ್ಡು ಕಳಿಸುವ ಭಾಷೆ. ಒಂದು ಕಾಲ ಸಂಸ್ಕೃತ ನಮಗೆ ಮೋಸ ಮಾಡಿದ್ರು, ಇವತ್ತು ಇಂಗ್ಲೀಷನ್ನು ನಮಗೆ ಮೋಸ ಮಾಡ್ತಾ ಇದ್ದಾರೆ. ಮೋಸದ ಭಾಷೆಗಳು ಎಲ್ಲ ಗಳಿಸುವ ಭಾಷೆಗಳು, ಸುಳ್ಳು ಹೇಳುವ ಭಾಷೆಗಳು, ಸುಳ್ಳು ಕಳಿಸುವ ಭಾಷೆಗಳು, ಇಲ್ಲದ ದೇವರನ್ನು ಸೃಷ್ಟಿ ಮಾಡಿಸುವ ಭಾಷೆಗಳು. ಅದಕ್ಕಾಗಿ ಇನ್ನೊಂದಿನಪ್ಪ ಜೊತೆಗೆ ಮ್ಯಾಥಮೆಟಿಕ್ಸ್ ಮಕ್ಕಳಿಗೆ ಬರಬೇಕಾಗಿತ್ತು. ಇವೆರಡು ಸಬ್ಜೆಕ್ಟ್ ಬಂತಂದ್ರೆ ನಾವು ಬದುಕುವಂಥ ಎಷ್ಟು ಹಾದಿ ಓಪನ್ ಆಗ್ತಾವೆ. ಈ ನಿಟ್ಟಿನಲ್ಲಿ ಸರ್ ನಮ್ಮ ಏನಿದೆ ಸರ್ ಎಲ್ಲ ಮಹಿಳಾ ಮನೆಗಳು, ಭಾವ್ಯಾಣದ ಮಹಿಳಾ ಮನೆಗಳು ರೀ ತಮ್ಮ ಒಂದು ಮನೋಗತ ಬಗ್ಗೆ ಅವರು ಕಾರ್ಯಪ್ರವರ್ತರು ಆಗಿದ್ದಾರೆ. ಈಗಾಗಲೇ ಕೆಲವು ಕಾರ್ಯಗಳನ್ನು ಮಾಡಿದಾರೆ ರೀ, ಸಾಧನೆ ಹಾದಿಯೊಳಗದಾರ ರೀ. ಅಭಿನಂದನಾರ್ಹ ಸರ್. ಆಯ್ತು, ನೀವು ಹೇಳಿದ್ರಿ. ನೀವು ಹೇಳೋದ್ರ ಪ್ರಕಾರ ಅವರೆಲ್ಲರೂ ಆ ಸಾಧನೆ ಮಾಡಲಿ. ಇನ್ನೂ ಅನೇಕ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಬರೀ ಬಾಯಲ್ಲಿ ಹೇಳೋಕ್ಕಿಂತಲೂ ಆ ಬದುಕನ್ನು ಕೊಡುವಂಥದ್ದು. ಇವತ್ತು ಅನೇಕ ಅತ್ಯಾಚಾರಗಳಾಗ್ತಾ ಇದ್ದಾವೆ, ಅದಕ್ಕೆಲ್ಲ ತಡೆದು ಬಂದೇ ಮೂಲ ಶಿಕ್ಷಣ. ಆ ದಿಶೆಯಲ್ಲೇ ನಮ್ಮ ಈ ಆತ್ಮೀಯ ಸಹೋದರಿಯರು ಮುಖ್ಯವಾಗಿ ಇಲ್ಲಿ ಭಾಗವಹಿಸಿದಂಥ ಎಲ್ಲರೂ ಭಾವಯಾನ ಮಹಿಳಾ ಸಾಹಿತ್ಯ ಸಮ್ಮೇಳನದ ಏನವರು ಸಂಘದ ಆ ಸಂಘದ ಸದಸ್ಯರೆಲ್ಲರೂ ಎಷ್ಟು ಸಾಧ್ಯ ಅಷ್ಟು ಆ ದಿಶೆಯಲ್ಲಿ ಪ್ರಯತ್ನ ಮಾಡಿದ್ರೆ ವರ್ಷದಲ್ಲಿ ಒಂದರ ನೆನದ ಆಮೇಲೆ ನಮ್ಮ ಮನೆಗೆ ಹೋಗಿ ಮತ್ತೆ ಮುಂದಿನ ವರ್ಷ ಮತ್ತೆ ನೆನಪಾದಾಗ ಬರೋದಿಲ್ಲ ಆಗಬಾರ್ದು ಅನ್ನೋದು ದೃಷ್ಟಿಯಿಂದ ಮಾತು ನಿರಂತರ ಕಾರ್ಯಶೀಲ. ಆದರೆ ನೀವು ಹೇಳಿದ್ರಿ ಅವ್ರ ವಿದ್ಯಾರ್ಥಿ ನಾವು ತಿಳ್ಕೊಳ್ತೀವಿ, ಅದೇನೋ ಜನಕ್ಕೆ ಕೇಳಬೇಕಾಯ್ತು, ನನ್ನ ಕೆಲಸ ಇತ್ತು, ಆ ಕೆಲಸ ಮಾಡಿದ್ರೆ ನೀವು ಹೇಳಿದ್ರಿ ಅವ್ರ ಬಗ್ಗೆ ಪಾಪ ಒಳ್ಳೆ ಕೆಲಸ ಮಾಡಿ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ ಆದ್ಮೇಲೆ ಇಲ್ಲಿವರೆಗೆ ಭಾವಯಾನ ಮಹಿಳಾ ಸಾಹಿತ್ಯ ಸಂಘದ ನಮ್ಮ ಮಹಿಳಾ ಸಹೋದರಿಯರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆಲ್ಲರೂ ನಮಗಿದ್ದಂಥ ಸಾಧ್ಯತೆ ಸಹಾಯ ಸಹಕಾರಗಳು ನಮ್ಮ ಜನನೂ ಕೊಡಲಿ. ಯಾಕಂದ್ರೆ ಮುಖ್ಯ
ಜನ ಸ್ಪಂದಿಸಬೇಕಾಗಿದೆ. ಇವತ್ತು ಇದು ನಮ್ಗೆ ಸಂಬಂಧಿಸಿದ್ದಲ್ಲ, ಇದು ಯಾರದ್ದು ಅನ್ನುವಂಥದ್ದು ಆಗಬಾರ್ದು. ಯಾಕಂದರೆ ಇವತ್ತು ನಮ್ಮ ಮನೆಯ ಮಗಳು ನಾವು ಅನುಕೂಲ ಆಗಿ ಕಲಿಸ್ತಿರ್ಬೋದು, ಬಟ್ ನಾಳೆ ಅನಾನುಕೂಲ ಆದಾಗ ಒಬ್ರಿಗೊಬ್ಬರು ಸಹಾಯ ಸಹಕಾರ ಬೇಕಾಗ್ತದೆ. ಆ ದಿಶೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡುವಂಥ ಕೆಲಸ ಪ್ರತಿಯೊಬ್ಬನ ಕೆಲಸ. ಅದು ಕೇವಲ ನಮ್ಮದು ನಿಮ್ಮದು ಅಂತೆಲ್ಲ, ಕೇವಲ ಈ ಭಾವಯಾನ ಸಂಘದವ್ರದ್ದು ಅಂತಲ್ಲ, ಇಡೀ ಮನುಕುಲದ ಹೆಣ್ಣು ಗಂಡುಗಳು ಒಬ್ಬರಿಗೊಬ್ಬರು ಬದುಕುವಂಥ ಸುಂದರವಾದ ಬದುಕುವಂಥ ಒಂದು ವ್ಯವಸ್ಥೆ ಬಂದರೆ ಭಾಳ ಸಂತೋಷ ಬರಲಿ. ಯಾಕೆಂದರೆ ಬಸವಣ್ಣವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ಗಾಂಧಿಯವರಾಗಿರ್ಬೋದು, ಇವರೆಲ್ಲರೂ ಅದೇ ಪ್ರಯತ್ನ ಮಾಡಿದರು, ವ್ಯವಸ್ಥೆ ಬದಲಾಯಿಸೋ ಪ್ರಯತ್ನ ಮಾಡಿದರು. ಅದರಲ್ಲಿ ಅವ್ರು ಬಲಿನೂ ಆದರು ಅನ್ನೋದು ನಾವು ನೆನಪಿಟ್ಟುಕೊಂಡು ಇದನ್ನು ನಮ್ಮ ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ. ಜೊತೆಗೆ ಇದಕ್ಕೆಲ್ಲದಕ್ಕೂ ಮೂಲ ನಮ್ಮ ಪ್ರತಿಯೊಬ್ಬ ವ್ಯಕ್ತಿ ಚಿಂತಕನಾಗಲಿ ಬದುಕನ್ನು ತಿಳ್ಕೊಳ್ಳಿ, ಅದಕ್ಕೆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಸಣ್ಣ ಪ್ರಯತ್ನ ಅಳಿಲು ಸೇವೆ. ಅಳಿಲಿನ ಉಸಕ್ಕೆ ಸಹಿತ ಒಂದು ದೊಡ್ಡ ಬ್ರಿಡ್ಜ್ ಆಗ್ತದೆ ಅನ್ನೋದು ನಾವು ಇತಿಹಾಸದಲ್ಲೇ ಅಥವಾ ಪುರಾಣದಲ್ಲಿ ಅಥವಾ ರಾಮಾಯಣದಲ್ಲಿ ಕೇಳಿದ್ದೀವಿ, ನೋಡಿದ್ದೀವಿ. ಆ ದಿಶೆಯಲ್ಲಿ ಎಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ತಾವು ಬಂದ್ರಿ. ಅಲ್ಲಿ ಭಾವಯಾನದ ಬಗ್ಗೆ ಒಂದಿಷ್ಟು ವಿವರಣೆ ಕೊಟ್ರಿ. ಈಗ ಕೆಲವು ಗೊತ್ತಾಗ್ತಾ ಇರೋದಿಲ್ಲ, ಮೂರೇ ನಡೆ ಹೋಗ್ತಾ ಇರ್ತಾವೆ ಘಟನೆಗಳು. ಇವತ್ತು 4 ಮಂದಿ ಗೊತ್ತಾಗುವಂಥದ್ದೊಂದು ಪ್ರಯತ್ನ ಮಾಡ್ತಾ ಇದ್ರಿ. ಹಿಂಗೆಲ್ಲ ಕಡೆ ಏನಕ್ಕೆ ಹೋಗೋದು, ಇಲ್ಲೇ ನಡೀಲಿ ಮತ್ತೆ ನಡೀಲಿ ನೀವು ಬಂದು ಹೇಳ್ತಾ ಇರ್ತೀರಿ. ಆ ಮೂಲಕ ನಮ್ಮ ಜನರಿಗೆ ತಲುಪಿಸ್ತಾ ಇದ್ದೀರಿ ಅಂತ ಹೇಳ್ತಾ ದಯವಿಟ್ಟು ತಾವೆಲ್ಲ ನೋಡ್ತಾ ಇರಿ. ಇದು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥಾತ್ ದೇಶ ತರಬೇಕು ಸ್ವಚ್ಛತೆಗಾಗಿ ವಂದನೆಗಳು ಸರ್.